ನಿಮ್ಮ ವಾಟ್ಸಪ್ಪು ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ ಹೇಗಪ್ಪ ಚೆಕ್ ಮಾಡೋದು? ನಾವು ಒಂದು 5 ನಿಮಿಷದಲ್ಲಿ ನಮ್ಮ ಇದು ವಾಟ್ಸಪ್ ಡೀಟೇಲ್ಸು ಬೇರೆ ಯಾರಾದರೂ ನೋಡ್ತಾ ಇದ್ದಾರಾ ಇಲ್ವಾ ಅಂತ ನೋಡ್ಕೋಬಹುದು ಆಯಿತಾ. ಫಸ್ಟು ವಾಟ್ಸಪ್ಪನ್ನು ಓಪನ್ ಮಾಡಿ. ವಾಟ್ಸಪ್ಪನ್ನು ಓಪನ್ ಮಾಡಿ ಆದಮೇಲೆ ಮೇಲ್ಗಡೆ ರೈಟ್ ಸೈಡಿಗೆ 3 ಡಾಟ್ಸ್ ಇದೆ, ಅದರ ಮೇಲೆ ಹೋಗ್ಬಿಟ್ಟು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಆಯಿತಾ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಆಯಿತಾ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ರಿಕ್ವೆಸ್ಟ್ ಅಕೌಂಟ್ ಇನ್ಫೋ ಅಂತ ನೋಡಿ ಇರ್ತದಲ್ವಾ, ನೋಡಿ ಇಲ್ಲಿ ರಿಕ್ವೆಸ್ಟ್ ಅಕೌಂಟ್ ಇನ್ಫೋ ಅಂತ ಇರ್ತದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫಸ್ಟ್ ನೋಡಿ ಕಾಣಿಸ್ತಾ ಇದೆ, ಒಬ್ಸರ್ವ್ ಮಾಡಿ ಎಲ್ಲರೂ. ರೆಡಿ ಬೈ 1 ಅಕ್ಟೋಬರ್ 2024 ಆ ರೀತಿ ಡೇಟ್ ಏನು ಕೂಡ ಕಾಣಿಸಬಾರ್ದು. ಆ ರೀತಿ ಕಾಣಿಸಿದರೆ ನಿಮ್ಮ ಮೊಬೈಲ್ ಎತ್ಕೊಂಡು ಅವ್ರದ್ದು ಇಮೇಲ್ ಐ ಡಿ ಹಾಕ್ಬಿಟ್ಟು ಅವರು ಈ ರೀತಿ ರಿಕ್ವೆಸ್ಟ್ ಕೊಟ್ಟರೆ ಅವರ ಇಮೇಲ್ ಐ ಡಿಗೆ ನಿಮ್ಮದು ವಾಟ್ಸಪ್ಪಿದು ಎಲ್ಲ ಡೀಟೇಲ್ಸ್ ಅವರಿಗೆ ಸೆಂಡ್ ಆಗುತ್ತೆ, ಇಮೇಲ್ ಆಗುತ್ತೆ ಆಯಿತಾ. ಈ ರೀತಿ ಬಂದರೆ ನಿಮ್ಮದು ವಾಟ್ಸಪ್ ಹ್ಯಾಕ್ ಆಗಿದೆ ಅಂತ ಅರ್ಥ. ಓಕೆ, ಇನ್ನೊಂದು ಸೆಟ್ಟಿಂಗು ಬ್ಯಾಕ್ ಹೋಗ್ಬಿಟ್ಟು ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಒಂದು ನಿಮಿಷ, 3 ಡಾಟ್ಸು ಆಮೇಲೆ ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಚಾರ್ಟ್ ಬ್ಯಾಕಪ್ ಅಂತ ಇರುತ್ತೆ ನೋಡಿ, ಕೆಳಗಡೆ ಬನ್ನಿ. ಕೆಳಗಡೆ ಬಂದಾಗ ಚಾರ್ಟ್ ಬ್ಯಾಕಪ್ ಅಂತ ಇದೆ ಆಯಿತಾ. ಚಾರ್ಟ್ ಬ್ಯಾಕಪ್ ಮೇಲೆ ಬಂದಾಗ ಇಲ್ಲಿ ನೋಡಿ ಗೂಗಲ್ ಅಕೌಂಟ್ ಅಂತ ಇದೆ ಅಲ್ವಾ. ಈ ಗೂಗಲ್ ಅಕೌಂಟ್ ಮೇಲೆ ಅಲ್ಲಿ ನಿಮ್ಮದು ಇಮೇಲ್ ಐ ಡಿ ಇದ್ದರೆ ಓಕೆ, ನಿಮ್ಮ ಇಮೇಲ್ ಐ ಡಿ ಇದ್ದರೆ ಏನೂ ತೊಂದರೆ ಇಲ್ಲ. ಬೇರೆ ಯಾರ್ದು ನಿಮಗೆ ಗೊತ್ತಿಲ್ಲದೆ ಇರುವವರ ಇಮೇಲ್ ಐ ಡಿ ಇದ್ದರೆ ಅದನ್ನು ಆವಾಗ ನೀವು ತಿಳ್ಕೊಬೇಕು ನಿಮ್ಮದು ವಾಟ್ಸಪ್ ಹ್ಯಾಕ್ ಆಗಿದೆ ಅಂತ. ನೋಡಿ ಅದರ ಮೇಲೆ ಒತ್ತಿದಾಗ ನಿಮಗೆ ಯಾವ ಇಮೇಲ್ ಬೇಕಾದ್ರೂ ಹಾಕೋಬೋದು. ಇವಾಗ ಬೇರೆ ಯಾರಾದರೂ ನಿಮ್ಮ ಮೊಬೈಲ್ ಎತ್ಕೊಂಡು ಅವರ ಇಮೇಲ್ ಐ ಡಿ ಹಾಕಿದರೆ ಅವರ ಆಮೇಲೆ ಬ್ಯಾಕಪ್ ಕೊಟ್ಟರೆ ನಿಮ್ಮದು ವಾಟ್ಸಪ್ಪಿದ್ದು ಡೀಟೇಲ್ಸ್ ಎಲ್ಲ ಅವರ ಇಮೇಲ್ ಐ ಡಿಗೆ ಬ್ಯಾಕಪ್ ಆಗುತ್ತೆ. ಆವಾಗ ನಿಮ್ಮದು ಡೀಟೇಲ್ಸ್ ಎಲ್ಲ ಪೂರ್ತಿ ಅವರಿಗೆ ಹ್ಯಾಕ್ ಹೋಗುತ್ತೆ. ಓಕೆ, ಇದು 2ನೇ ಸೆಟ್ಟಿಂಗು. ಆಮೇಲೆ 3ನೇ ಸೆಟ್ಟಿಂಗು ಬ್ಯಾಕ್ ಹೋಗ್ಬಿಟ್ಟು ಚಾರ್ಟ್ ಆದಮೇಲೆ ಬ್ಯಾಕಪ್ ಇದು ಚಾರ್ಟ್ ಹಿಸ್ಟ್ರಿ ಅಂತಿದೆ ಅಲ್ವಾ. ಚಾರ್ಟ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನೋಡಿ ಎಕ್ಸ್ಪೋರ್ಟ್ ಚಾರ್ಟ್ ಅಂತ ಇದೆ ನೋಡಿ. ಫಸ್ಟ್ ಒಂದು ಆಪ್ಷನ್ ನೋಡಿ ಎಕ್ಸ್ಪೋರ್ಟ್ ಚಾರ್ಟು. ಈ ಎಕ್ಸ್ಪೋರ್ಟ್ ಚಾರ್ಟ್ ಪ್ರೆಸ್ ಮಾಡಿದಾಗ, ಇವಾಗ ನಾನು ಪ್ರೆಸ್ ಮಾಡಲಿಕ್ಕೆ ಹೋಗೋದಿಲ್ಲ, ಎಕ್ಸ್ಪೋರ್ಟ್ ಚಾರ್ಟ್ ಮೇಲೆ ಪ್ರೆಸ್ ಮಾಡಿದಾಗ ನಿಮಗೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಯಾವುದಾದ್ರೂ ಒಬ್ಬರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್, ಇವಾಗ ಕಾಂಟ್ಯಾಕ್ಟ್ಸ್ಗೆ ಪ್ರೆಸ್ ಮಾಡಿಬಿಟ್ಟು ಓಕೆ ಕೊಟ್ಟರೆ ನಿಮಗೂ ಅವರಿಗೂ ಇರುವಂಥ ಕನ್ವರ್ಸೇಷನ್ ಏನಂದರೆ ನೀವು ಅವರ ಜೊತೆಯಲ್ಲಿ ವಾಯ್ಸ್ ಕಾಲು, ಚಾಟ್ ಹಿಸ್ಟ್ರಿ ಏನೆಲ್ಲ ನೀವು ಮಾಡ್ತಾ ಇದ್ದೀರಾ ಅದನ್ನು ಆ ಡೀಟೇಲ್ಸ್ ಎಲ್ಲ ಪೂರ್ತಿ ಯಾವ ಇಮೇಲ್ ಐ ಡಿ ಹಾಕ್ತೀರೋ ಅವರಿಗೆ ಪೂರ್ತಿ ಅದು ಸೆಂಡ್ ಆಗುತ್ತೆ. ಓಕೆ, ಅದು ಕೂಡ ನೀವು ನೋಡ್ಕೋಬೇಕು. ಆಮೇಲೆ ಇನ್ನೊಂದು ಸೆಟ್ಟಿಂಗು ಬ್ಯಾಕ್ ಹೋಗ್ಬಿಟ್ಟು 3 ಸೆಟ್ಟಿಂಗ್ ಮೇಲೆ ಒತ್ತಿ. ಓಕೆ, ಆಮೇಲೆ ಇಲ್ಲಿ ನೋಡಿ ಲಿಂಕ್ಡ್ ಡಿವೈಸ್ ಅಂತ ಇದೆ ನೋಡಿ, ಲಿಂಕ್ಡ್ ಡಿವೈಸ್ ಅದರ ಮೇಲೆ ಒತ್ತಿದಾಗ ಇವಾಗ ಇಲ್ಲಿ ನೋಡಿ ಈ ರೀತಿ ಲಿಂಕ್ ಡಿವೈಸ್ ಅಂತ ತೋರಿಸ್ತಾ ಇದ್ದರೆ ಓಕೆ. ಅದರ ಮೇಲೆ ಒತ್ತಿದಾಗ ಇಲ್ಲಿ ನೋಡಿ ಒಂದು ನಿಮಿಷ ನೋಡಿ ಈ ರೀತಿ ಕ್ಯಾಮರಾ ಓಪನ್ ಆಗುತ್ತೆ. ಓಕೆ, ಈ ರೀತಿ ಕ್ಯಾಮರಾ ಓಪನ್ ಆಗ್ತಾ ಇಲ್ಲ. ಇಲ್ಲಿ ಕೆಳಗಡೆ ಲಿಂಕ್ಡ್ ಟು ಡಿವೈಸ್ ಅಂತ ಹೇಳ್ಬಿಟ್ಟು ಯಾವುದಾದ್ರೂ ಸ್ಯಾಮ್ಸಂಗ್ F41 ಇಲ್ಲಾಂದರೆ ಯಾವುದಾದ್ರೂ ಮೊಬೈಲ್ದು ಕೋಡು ಈ ರೀತಿ ಎಲ್ಲ ತೋರಿಸ್ತಾ ಇದ್ದರೆ ನಿಮ್ಮದು ವಾಟ್ಸಪ್ಪು ಆ ಮೊಬೈಲ್ನೊಟ್ಟಿಗೆ ಲಿಂಕ್ ಆಗಿದೆ. ಅಂದರೆ ನೀವು ಏನೆಲ್ಲ ಚಾಟ್ ಮಾಡ್ತಾ ಇದ್ದೀರಾ, ಯಾರಿಗೆಲ್ಲ ಕಾಲ್ ಮಾಡ್ತಾ ಇದ್ದೀರಾ ಅದೆಲ್ಲ ಪೂರ್ತಿ ಅವರಿಗೂ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಓಕೆ, ಆದ್ದರಿಂದ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.